ಇಷ್ಟಪಡ್ತೀರಾ? ಏನು ಹೇಳಿ ಮೇಡಮ್, ನಾವು ನೋಡಿ ಸಾಕಾಯ್ತು 10 ವರ್ಷ. ಮೋದಿ ಫ್ರೀ ಅಕೌಂಟು ಎಲ್ರಿಗೂ ಮಾಡಿಸಿ ಅಂದರು. 15,000 ರೂಪಾಯಿ ಹಾಕ್ತೀವಿ, ವಿದೇಶದಲ್ಲಿ ಹಣ ಹೂಡಿವ್ರೆ ಅವೆಲ್ಲ ತಂದ್ಬಿಡ್ತೀವಿ. ಸಿದ್ದರಾಮಯ್ಯ ಅಂತ ಹೇಳಿದ್ರು. ಎಲ್ಲಿ ಹೋಯ್ತು? ಯಾರಿಗೆ 10 ಪೈಸೆ ಹಾಕ್ಯವ್ರೆ? ಬಟ್ ಈಗ ನಮ್ಮ ಮಹಾರಾಜರು ಯದುವೀರವರು ಬರ್ತಾ ಇದ್ದಾರೆ. ಏನು ಗೊತ್ತು ಬದನೆಕಾಯಿ? ರೈತರ ಕಷ್ಟ ಏನು ಗೊತ್ತು? ಏನು ಗೊತ್ತು ಹೇಳಿ? ಬಟ್ ಅವರು ತರ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಸರ್. ಒಂದು ಅವಕಾಶ ಸಿಕ್ಕಿದ ತಕ್ಷಣ ಇಲ್ಲ ಅವರ ಇನ್ನೊಬ್ಬರು ಬಂದಿದ್ರು. ಆಗ ಏನು ಮಾಡಿದ್ರು, ಇಲ್ಲೇ ಕಟ್ಟಮಳವಾಡಿ ಅಂತ ಹುಣಸೂರು ಹತ್ರ ಕರ್ಸಿದ್ರು ರೈತರು. ಕರ್ಸಿ ಹೊಗೆ ಸೊಪ್ಪಿಗೆ ಇಷ್ಟು ಬೆಲೆ ಸಾಲದು ಅಂತ ಹಿಡ್ಕೊಂಡು ಇದಕ್ಕೆ 60 ರೂಪಾಯಿ. ಮಾರನೇ ಸಾರಿಗೆ ಎಲೆಕ್ಷನ್ ನಿಂತರು, ಮನೆಗೆ ಹೋದರು. ಇವ್ರು ಏನು ಮಾಡೋದಿಲ್ಲ, ಸುಮ್ಮನೆ ಮೋದಿ ಏನು ಮಾಡ್ತಾನೆ? ಕೇಂದ್ರದಿಂದ ಬಂದು ಮೋದಿ ಏನು ಮಾಡ್ತಾನೆ? ಮಾಡೋದೇನು? ಏನು ಮಾಡಕ್ ಸಾಧ್ಯವಿಲ್ಲ. ನಾವು ನೋಡ್ತಾ ಇವಿ. ದೇಶ ಅಭಿವೃದ್ಧಿ ಆಗ್ತಾ ಇದೆ. ಎಂತ ಅಭಿವೃದ್ಧಿ ಆಗ್ತದೆ ಮೇಡಮ್ ನೋಡಿ. ಎಲ್ಲೋ ಒಂದ್ ಕಡೆ ಅಲ್ಲ ತಡೀರಿ ಹೇಳ್ತೀನಿ. ನಾನು ಹೇಳ್ತೀನಿ ತಡೀರಿ. ಎಕ್ಸಾಕ್ಟ್ಲಿ. ಎಲ್ಲರಿಗೂ 2 kg ಗೋಧಿ ಕೊಡ್ತಾ ಇದ್ರು. ಶ್ರೀಲಂಕಾದಲ್ಲಿ ಬರಗಾಲ ಬಂತು ಅಂತ ಎಲ್ಲಾನು ಹತ್ಲ ಕೊಟ್ಟ. ಯಾರಿಗೂ ಇಲ್ಲ. 2 ವರ್ಷ ಆಯ್ತು, ಅದು ಸಮೇತ ಬರ್ತಾ ಇಲ್ಲ. ಇದನ್ನೇನು ಮೋದಿ ಮಾಡೋದು? ಮನೆಯವರು ಉಪವಾಸ ಇರೋದು. ಹೊರಗಲ್ಲಿ ಮೋದಿ ಏನು ಮಾಡ್ತಾನೆ ಅಂತ ಯಾರು ಕಂಡವ್ರೆ? ನಾನು ಹೋಗಿವನ ಎಲ್ಲ ಗೋಚ್ಕೊಂಡೋಗಿ ಬಾಚ್ಕೊಂಡು ಅಲ್ಲ, ಅವ್ನ ದೇಶಕ್ಕೆ ಹಾಕತಾನೆ. ಅಲ್ಲಿ ನಾವೇ ಅಲ್ಲ, ಅವ್ನ ದೇಶ ಏನಲ್ಲ, ವಿದೇಶಿಗೆ ಒಂದು ಚಪ್ಪನ್ನು 56 ದೇಶದಲ್ಲಿ ಒಂದು ದೇಶನೂ ಬಿಟ್ಟಿಲ್ಲ. ಎಲ್ಲ ತಿರ್ಗವನೆ. ಆ ಖರ್ಚು ಕೊಡೋರು ಯಾರು ಬಂದದ್ದು? ನಮ್ಮ ಟ್ಯಾಕ್ಸ್. ಒಂದು ಬೆಂಕಿ ಪಟ್ಟಣ ಒಂದು ಬೀಡಿ ತಗೊಂಡು GST ಹಾಕ್ತಾವ್ರೆ. ಯಾಕೆ ಮೇಡಮ್? ಮೋದಿ ಅಲ್ಲಿ ಏನು ಮಾಡಕೈತೆ ಮೋದಿ? ಮೋದಿ ಬಂದು ಇಲ್ಲಿ ಹೊಲ ಬಿಡ್ತಾರ? ಎಲ್ಲಿ ಮೇಡಮ್ ತೋರಿಸ್ಕೊಡ್ತೀವಿ ಎಷ್ಟು ಜನ ಅನ್ನ ನೀರಿಲ್ದೇ ಮನೆ ಇಲ್ದೇ ಸಾಯ್ತಾ ಇದ್ದಾರೆ. ಬಡಿ ಅದು ಯಾಕೆ ಹೇಳ್ತೀರಿ? ನಮ್ಮ ದೇಶದ ಯದುವೀರರು ಮಹಾರಾಜನಿಗೆ ಏನು ಗೊತ್ತು ಇಂಥದ್ದು ಅಂತ ಹೇಳಿ? ಗೊತ್ತಾ ಇಲ್ಲಿ ಎಷ್ಟು ಹೊಲ ಉಳೋದು ಗೊತ್ತು, ಇಂಥ ಗಿಡ ನೆಡ್ಬೇಕು, ಇಷ್ಟು ಗೊಬ್ಬರ ಹಾಕ್ಬೇಕು, ಅದೆಲ್ಲ ಗೊತ್ತಾ? ನಿಮ್ಮ ಮಾತು ಅವ್ರು ಕೇಳಿಸಿ ಏನಾದರೂ ತರಲಿ ಅನ್ನೋದು ನಮ್ಮ ಭಾವನೆ. ಅಲ್ಲ, ಹೇಳೋದು ನಮ್ಮ ಭಾವನೆನೇ. ಇರೋದು ಹೇಳಿವ್ನಿ. ಅದು ಯಾರು ಬೇಕಾದ್ರೂ ಕೇಳಲಿ ನನ್ನ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸು.